ಹಾಯ್ ಸ್ನೇಹಿತರೆ, ನಾಳೆ ಶನಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿ. ಅದರಿಂದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯ ತಿಥಿಗೆ ವಿಶೇಷ ಮಹತ್ವವೇ ಇದೆ. ಶನಿ ಜನಿಸಿದ ದಿನವನ್ನು ಶನಿ ಜಯಂತಿ ಎಂದು ಹೇಳಲಾಗುತ್ತದೆ. ಹಾಗೆ ಶನಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ತರ್ಪಣೆ ಹಾಗೆ ದೇವತಾ ಆರಾಧನೆಗೆ ವಿಶೇಷವಾದ ದಿನ ಅಂತಲೇ ಹೇಳಬಹುದು. ಅದರಲ್ಲಿ ಶನಿಗ್ರಹದ ವಾರ ಶನಿವಾರ ಅಮಾವಾಸ್ಯೆ ಒದಗಿ ಬಂದರೆ ಶನೀಶ್ವರ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ. ಕರ್ಮ ಫಲದಾತ ಶನಿಯು ಮನುಷ್ಯರು ಮಾಡುವ ಕರ್ಮಕ್ಕೆ ಸರಿಯಾಗಿ ಫಲವನ್ನು ನೀಡುವುದರಿಂದ ಶನಿ ಅಮಾವಾಸ್ಯೆ ತುಂಬ ಮುಖ್ಯವಾಗಿದೆ. ಅದರಲ್ಲಿ ಶನೀಶ್ವರನಿಗೆ ಪೂಜೆ ಸಲ್ಲಿಸುವುದರಿಂದ ಆ ಶನಿ ಶಾಂತಗೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ನಾಳೆ ಶನಿವಾರ 2026 ಮೇ 16ನೇ ತಾರೀಕು ಅತ್ಯಮೂಲ್ಯವಾದ ಶನಿ ಅಮಾವಾಸ್ಯೆ ಆಚರಿಸುವುದರಿಂದ ಆ ದಿನ ಶನೀಶ್ವರನ ಜಯಂತಿ ಆಗಿರುವುದರಿಂದ ನಾವು ಮಾಡುವ ಪೂಜೆಗೆ ದುಪ್ಪಟ್ಟು ಫಲವನ್ನು ಆ ಶನೀಶ್ವರ ಸ್ವಾಮಿ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಕರ್ಮಫಲದಾತ ಶನೀಶ್ವರನ ಜಯಂತಿಯಂದು ಆಧ್ಯಾತ್ಮಿಕತೆ ತುಂಬಿರುವುದರಿಂದ ಶನಿಯನ್ನು ಶಾಂತಿಗೊಳಿಸಲು ಶನೀಶ್ವರನ ಆರಾಧನೆ ಹಾಗೆ ತೈಲಾಭಿಷೇಕ ಮಾಡುವುದರಿಂದ ಆಯುಷ್ಯು ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಶನಿ ದೇವರಿಗೆ ನಾಳೆ ಪೂಜೆ ಸಲ್ಲಿಸಿ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡುವುದರಿಂದ ಜಾತಕದಲ್ಲಿರುವ ಶನಿದೋಷ, ಅಷ್ಟಮ ಶನಿ ಹಾಗೆ ಪಿತೃಗಳಿಗೆ ತರ್ಪಣೆ ನೀಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ವರ್ಷದಲ್ಲಿ ಬಂದಿರುವ ಶನಿ ಅಮಾವಾಸ್ಯೆ ಹಾಗೂ ಶನಿ ಜಯಂತಿ ಒಂದೇ ದಿನ ಬಂದಿರುವುದರಿಂದ ತುಂಬಾ ವಿಶೇಷವಾಗಿದೆ. 13 ವರ್ಷಗಳ ನಂತರ ಈ ಅತ್ಯುತ್ತಮ ಶಕ್ತಿಶಾಲಿಯಾದ ಅಮಾವಾಸ್ಯೆ ಮತ್ತು ಶನೀಶ್ವರನ ಜಯಂತಿ ಕೂಡಿ ಬಂದಿರುವುದರಿಂದ ನಾವು ಮಾಡುವ ಪೂಜೆಗೆ 100 ಪಟ್ಟು ಹೆಚ್ಚು ಫಲವನ್ನು ಆ ಶನೀಶ್ವರನು ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಈ ಶನೀಶ್ವರನ ಜಯಂತಿಯ ದಿನ ಕಪ್ಪು ಬಣ್ಣದ ಬಟ್ಟೆ ದಾನ ಮಾಡುವುದರಿಂದ ಹಾಗೂ ಕಪ್ಪು ಎಳ್ಳು, ಚಪ್ಪಲಿ, ಕೊಡೆ ದಾನ ಮಾಡುವುದರಿಂದ ವಿಶೇಷ ಫಲವನ್ನು ಹೊಂದುತ್ತಾರೆ ಅಂತ ಹೇಳಲಾಗುತ್ತದೆ. ಶನೀಶ್ವರನು ಸೂರ್ಯದೇವ ಮತ್ತು ಛಾಯಾದೇವಿಯ ಪುತ್ರರಾದ ಶನಿಯು ವೈಶಾಖ ಮಾಸದ ಕೃಷ್ಣ ಪಕ್ಷದಂದು ಜನಿಸುತ್ತಾನೆ. ಆದ್ದರಿಂದ ಶನೀಶ್ವರನ ಜಯಂತಿ ಅಂದು ಆಚರಿಸಲಾಗುತ್ತದೆ. ಅದರಿಂದ ಶನೀಶ್ವರನಿಗೆ ಶಾಂತಿಗೊಳ್ಳುವ ಕೆಲಸಗಳನ್ನು ಮಾಡುವುದರಿಂದ ಆತನು ನಮ್ಮ ಕರ್ಮಕ್ಕೆ ಅನುಗುಣವಾದ ಫಲಗಳನ್ನು, ದಾನಕ್ಕೆ ಅನುಗುಣವಾದ ಫಲಗಳನ್ನು ನೀಡುತ್ತಾನೆ ಎಂದು ಹೇಳುತ್ತಾರೆ. ಯಾವುದೇ ತಿಂಗಳಲ್ಲಿ ಶನಿವಾರ ಅಮಾವಾಸ್ಯೆ ಬಂದರೆ ಶನಿ ಅಮಾವಾಸ್ಯೆ ಎಂದು ಹೇಳುತ್ತಾರೆ. ಆದರೆ ವರ್ಷಕ್ಕೆ 2-3 ಬಾರಿ ಶನಿವಾರ ಬರುವುದೇ ಅಪರೂಪವಾಗಿದೆ. ನಾಳೆ ಶನಿವಾರ ಮತ್ತು ಅಮಾವಾಸ್ಯೆ ಶನಿ ಜಯಂತಿ ಆಗಿರುವುದರಿಂದ ಶನಿ ದೋಷಗಳ ನಿವಾರಣೆಗೆ ತುಂಬ ಮಹತ್ವವೇ ಇದೆ. ನಾಳೆ ಶನೀಶ್ವರನ ಮಂತ್ರ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿದೇವರ ಕೃಪೆಗೆ ಪಾತ್ರರಾಗಬಹುದು. ನಮ್ಮ ಪುರಾಣದಲ್ಲಿ ಗೊತ್ತಿರುವ ವಿಷಯ ಏನೆಂದರೆ ಆಂಜನೇಯ ಸ್ವಾಮಿ ಎಲ್ಲಿ ಇರುತ್ತಾನೆಯೋ ಅಲ್ಲಿ ಶನೀಶ್ವರನ ಕಾಟ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಾಳೆ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯಿಂದ ಹಾರವನ್ನು ಮಾಡುವುದರಿಂದ ತುಂಬ ಫಲವನ್ನು ನೀಡುತ್ತಾನೆ. ಹಾಗೆ ನಾಳೆ ಸುಂದರಕಾಂಡ ಪಠಿಸುವುದರಿಂದ ತುಂಬ ಒಳ್ಳೆಯ ಫಲವನ್ನು ಆ ಶನೀಶ್ವರನು ನೀಡುತ್ತಾನೆ. ಹಾಗೆ ತ್ರಿಮೂರ್ತಿಗಳು ವಾಸವಾಗಿರುವ ಮರ ಅರಳಿ ಮರ ಎಂದು ಹೇಳಲಾಗುತ್ತದೆ. ಆ ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ವಾಸವಾಗಿರುತ್ತಾರೆ. ಅದರಿಂದ
ಆ ಅರಳಿ ಮರದಂದು ನಾಳೆ ಬೆಳಗ್ಗೆ ಪೂಜೆಯನ್ನು ಸಲ್ಲಿಸಿ ದೀಪಾರಾಧನೆ ಮಾಡುವಾಗ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುವುದರಿಂದ ತುಂಬಾ ವಿಶೇಷವಾಗಿರುತ್ತದೆ. ನಿಮ್ಮ ಕಷ್ಟದ ಪರಿಹಾರಕ್ಕಾಗಿ ಈ ಅರಳಿಕಟ್ಟೆ ಪೂಜೆ ಸಲ್ಲಿಸುವುದರಿಂದಾನೇ ತುಂಬ ಕಷ್ಟಗಳ ಪರಿಹಾರ ಆಗುತ್ತದೆ. ಹಾಗೆ ನಾಳೆ ಪಿತೃ ಅಮಾವಾಸ್ಯೆ ಇರುವುದರಿಂದ ನದಿ ಸ್ನಾನ, ಪಿತೃತರ್ಪಣೆ, ಬೆಳಗ್ಗೆ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ, ಇಲ್ಲದಿದ್ದರೆ ಗಂಗಾಜಲ ನೀರಿಗೆ ಬೆರೆಸಿ ಸ್ವಲ್ಪ ಎಳ್ಳು ಸೇರಿಸಿ ಸ್ನಾನವನ್ನು ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ನಿಂತುಕೊಂಡು ಪಿತೃತರ್ಪಣೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ. ಹಾಗೆ ಶನೀಶ್ವರನ ಅಮಾವಾಸ್ಯೆಯ ದಿನ ಕಾಗೆಗೆ ಊಟ ಹಾಕುವುದರಿಂದ ಶನೀಶ್ವರನ ಪ್ರಿಯವಾದ ಕಾಗೆಗೆ ಊಟ ನೀಡಿದರೆ ಶನೀಶ್ವರನಿಗೆ ಊಟ ನೀಡಿದಂಥ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆ ನಾಯಿಗಳಿಗೆ ಮತ್ತು ಕಪ್ಪು ನಾಯಿಗಳಿಗೆ ಊಟವನ್ನು ಹಾಕುವುದರಿಂದ, ಹಾಗೆ ಹಸುಗಳಿಗೆ ಊಟ ಹಾಕುವುದರಿಂದ ತುಂಬ ವಿಶೇಷವಾದ ಫಲವನ್ನು ಆ ಶನೀಶ್ವರನು ನೀಡುತ್ತಾನೆ ಅಂತ ಹೇಳಬಹುದು. ಏಕೆಂದರೆ ಪ್ರಾಣಿ ಪಕ್ಷಿಗಳಿಗೆ ನೀಡುವ ಆಹಾರ ಅಪೇಕ್ಷೆಯಿಲ್ಲದ ಆಹಾರ ಎಂದು ಹೇಳಲಾಗುತ್ತದೆ. ನಾವು ಮಾಡುವ ದಾನ ಮತ್ತು ಸಹಾಯದಲ್ಲಿ ಯಾವುದೇ ಅಪೇಕ್ಷೆಯಿಲ್ಲದಿದ್ದರೆ ಆ ದೇವರೇ ನಮಗೆ ಸಹಾಯ ನೀಡುತ್ತಾನೆ. ಹಾಗೆ 100 ಪಟ್ಟು ಹೆಚ್ಚು ಫಲವನ್ನು ಆ ಶನೀಶ್ವರನು, ಕರ್ಮ ಫಲದಾತನಾದ ಆ ಶನೀಶ್ವರನಿಂದ ನಮಗೆ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಾಳೆ ಮಾಡುವ ದಾನ, ಪೂಜೆ, ಮಂತ್ರ ಜಪ, ಆರಾಧನೆ ಎಲ್ಲದಕ್ಕೂ ಒಳ್ಳೆ ವಿಶೇಷವಾಗಿರುವ ದಿನ ಅಂತಾನೇ ಹೇಳಬಹುದು. ಆದ್ದರಿಂದ ಯಾರಾದರೂ ಸರಿ, ವಯಸ್ಸಾದವರಿಗೆ ಇಲ್ಲ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಆ ಶನೀಶ್ವರನ ಪ್ರೀತಿಗೆ ಪಾತ್ರರಾಗಿರಿ ಎಂದು ಹೇಳುತ್ತಾ, ಈ ಶನಿ ಜಯಂತಿ ಹಾಗೂ ಶನಿ ಅಮಾವಾಸ್ಯೆಯ ದಿನದಂದು ಎಲ್ಲರಿಗೂ ಶನಿ ದೇವನ ಕೃಪಾ ಕಟಾಕ್ಷ ಸಮೃದ್ಧಿಯಾಗಿರಲಿ ಅಂತ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು.